ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಅಡ್ಡಗಾಲು ಹಾಕುತ್ತಿದೆ ಎಂದು ಮತ್ತು ಅಭಿವೃದ್ಧಿ ಹೆಸರಿನಲ್ಲಿ ತುಷ್ಟೀಕರಣ ರಾಜಕಾರಣ ಮಾಡುತ್ತಿದೆ ಎಂದು ಬಿಜೆಪಿ ರಾಜ್ಯ ವಕ್ತಾರ ಎಚ್ಎನ್ ಚಂದ್ರಶೇಖರ್ ಅಭಿಪ್ರಾಯಪಟ್ಟಿದ್ದಾರೆ. ವಿಜಯಪುರ ನಗರದ ಬಿಜೆಪಿ ಕಚೇರಿಯಲ್ಲಿಂದು ಮಾತನಾಡಿದ ಅವರು, ಕೇಂದ್ರ ಸರ್ಕಾರದ ವಿಬಿಜಿ ರಾಮ್ಜಿ ಸೇರಿದಂತೆ ವಿವಿಧ ಯೋಜನೆಗಳ ಅನುಷ್ಠಾನಕ್ಕೆ ರಾಜ್ಯ ಸರ್ಕಾರ ಅಡ್ಡಿಪಡಿಸುತ್ತಿದೆ ಎಂದು ಆರೋಪಿಸಿದರು. ವಿಬಿಜಿ ರಾಮ್ಜಿ ಸ್ಕೀಮ್ಗೆ ಅಡ್ಡಗಾಲ ಹಾಕ್ಬಿಟ್ಟವ್ರಲ್ರಿ. ಇವ್ರಿಗೆ ಆ ಸ್ಕೀಮಿನ ಬಗ್ಗೆ ಎಲ್ಲ ಪ್ರಾಬ್ಲಮ್. ನರೇಗಾ ಇದ್ದಾಗ ಇವ್ರು ಹೆಂಗ್ ಬೇಕಾದ್ರೂ ಲೂಟಿ ಹೊಡೆದು ಬಿಡ್ಬೋದಾಗಿತ್ತು. ಲೆಕ್ಕಿರ್ಲಿಲ್ಲ, ಪತ್ರ ಇರಲಿಲ್ಲ. ಅಲ್ಲೇ ಹೋಗಿ ಗುಂಡಿ ತೆಗಿ, ಅಲ್ಲೇ ಹೋಗಿ ಗುಂಡಿ ಮುಚ್ಚು, JCB ತಗೊಂಡು ಗುಂಡಿ ಎತ್ತು, ಅದಕ್ಕೆ ಬಿಲ್ ಮಾಡ್ಕೊಂಡು ಹೋಗು, ಚೆನ್ನಾಗಿ ಲೂಟಿ ಹೊಡೆದು ಬಿಡ್ಬೋದಾಗಿತ್ತು. ಇದನ್ನ ಯಾವಾಗ ಸುಮಾರು 10-15 ವರ್ಷದಿಂದ ಪದೇ ಪದೇ CAG ಹೇಳ್ಕೊಂಡೋಯ್ತು. ಈ ರೀತಿ ವಿಪರೀತ ಲೂಟಿ ಆಗ್ತಾ ಇದೆ. ಮತ್ತೆ 5.5 ಲಕ್ಷ ಕೋಟಿ ಇಲ್ಲಿವರೆಗೂ ನರೇಗಾದಲ್ಲಿ ಕೆಲಸ ಆಗಿರೋದು. ಒಂದೇ ಒಂದು ಏನು ಪರ್ಮನೆಂಟ್ ಪ್ರಾಜೆಕ್ಟ್ ಆಗಿದೆಯಾ? ಒಂದು ಅಣೆಕಟ್ಟು ಆಗಿದೆಯಾ? ಬಳಿಕ ಬಿಜೆಪಿ ಜಿಲ್ಲಾಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ ಜಿಲ್ಲೆಯ ದ್ರಾಕ್ಷಿ ಬೆಳೆಗಾರರ ಸಮಸ್ಯೆ ಕುರಿತು ಮಾತನಾಡಿ, ದ್ರಾಕ್ಷಿ ಕಣಜ ವಿಜಯಪುರದಲ್ಲಿ ಕಳೆದ ವರ್ಷ 16,500 ರೈತರು ವಿಮೆ ಮೊತ್ತ ಪಾವತಿಸಿದ್ದಾರೆ. ಆದರೆ ಹಾನಿಗೊಳಗಾದ 1,000ಕ್ಕೂ ಅಧಿಕ ರೈತರಿಗೆ ಇನ್ನೂ ವಿಮಾ ಪರಿಹಾರ ಬಂದಿಲ್ಲ. ವಿಮಾ ಕಂಪನಿಗಳ ಮೇಲೆ ಒತ್ತಡ ಹೇರಿ ರೈತರಿಗೆ ನ್ಯಾಯ ಕೊಡಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದರು. ಇವತ್ತು ಇನ್ಶೂರೆನ್ಸ್ ಕಟ್ಟಿದ್ರು, ಬಹಳಷ್ಟು ರೈತರು ಇನ್ಶೂರೆನ್ಸ್ ಬರದೇ ಸಮಯದಲ್ಲಿ 5-6 ತಿಂಗಳು ಲೇಟಾಗಿ ಪೇಮೆಂಟ್ ಬರದೇ, ಅದು ಪರಿಹಾರ ಬರದೇ ಇದ್ದಾಗ ತೋಟಗಾರಿಕೆ ಇಲಾಖೆಯಲ್ಲಿ ಮುತ್ತಿಗೆ ಹಾಕ್ತಕ್ಕಂಥದ್ದು, ದಿನನಿತ್ಯ ಬಿಜಾಪುರದಲ್ಲಿ ಇರತಕ್ಕಂಥ 16 ಸಹಿತ ಬಿಜಾಪುರ ಇರತಕ್ಕಂಥ ಒಂದು ವಾತಾವರಣ ಶುರುವಾಯಿತು.